ಇವತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಇದೀಗ ಗಿಲ್ ಕ್ರಿಕೆಟ್ ಲೆಜೆಂಡ್ ರಾಹುಲ್ ದ್ರಾವಿಡ್ ಹೆಸರಿನಲ್ಲಿದ್ದ 23 ವರ್ಷಗಳ ಹಳೆಯ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ 2025ರ ಟೆಸ್ಟ್ ಸರಣಿಯ 3 ಪಂದ್ಯಗಳ 6 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 607 ರನ್ ಸಿಡಿಸಿದ್ದಾರೆ. ಈ ಮೂಲಕ 2002ರಲ್ಲಿ ರಾಹುಲ್ ದ್ರಾವಿಡ್ ಇಂಗ್ಲೆಂಡ್ನಲ್ಲಿ 602 ರನ್ ಗಳಿಸಿದ್ದ ದಾಖಲೆ ಮುರಿಯುವಲ್ಲಿ ಶುಭ್ಮನ್ ಗಿಲ್ ಯಶಸ್ವಿಯಾಗಿದ್ದಾರೆ. ಲಾರ್ಡ್ಸ್ ಮೈದಾನದಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲೂ ಉತ್ತಮ ರನ್ ಕಲೆ ಹಾಕೋದ್ರಲ್ಲಿ ಕರುಣ್ ನಾಯರ್ ವಿಫಲರಾಗಿದ್ದಾರೆ. ಅದರಲ್ಲೂ ನಿರ್ಣಾಯಕವಾಗಿದ್ದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕರುಣ್ ನಾಯರ್ ವಿಕೆಟ್ ಒಪ್ಪಿಸಿದ ರೀತಿ ಅಚ್ಚರಿಗೆ ಕಾರಣವಾಗಿದೆ. ಈ ಪಂದ್ಯದಲ್ಲಿ ಬ್ರೈಡನ್ ಕಾರ್ಸ್ ವಿಕೆಟ್ನ ಗುರಿಯಾಗಿಸಿ ಚೆಂಡೆಸೆಯುತ್ತಿದ್ದರೂ ಕರುಣ್ ನಾಯರ್ ಅದನ್ನು ಅಂದಾಜಿಸುವಲ್ಲಿ ವಿಫಲವಾಗಿ ವಿಕೆಟ್ ಒಪ್ಪಿಸಿದ್ದಾರೆ. ಇದೀಗ ಕರುಣ್ ನಾಯರ್ ಅವರ ಔಟ್ ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋಗೆ ಪ್ರತಿಕ್ರಿಯಿಸಿರುವ ಅನೇಕರು ಹೀಗೂ ಔಟ್ ಆಗ್ತಾರಾ ಅಂತ ಕ್ರಿಕೆಟ್ ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಜೋ ರೂಟ್ ಭಾರತದ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. 4ನೇ ಕ್ರಮಾಂಕದಲ್ಲಿ ಆಡುತ್ತಾ ಬಂದಿರೋ ಜೋ ರೂಟ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಜೊತೆ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. 4ನೇ ಕ್ರಮಾಂಕದಲ್ಲಿ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ 8,000ಕ್ಕೂ ಹೆಚ್ಚು ರನ್ ಬಾರಿಸುವ ಮೂಲಕ ಈ ದಾಖಲೆಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಜೋ ರೂಟ್ಗಿಂತ ಮೊದಲು ಈ ದಾಖಲೆಯನ್ನ ಸಚಿನ್ ತೆಂಡೂಲ್ಕರ್ ಸೇರಿ 3 ಆಟಗಾರರು ಮಾತ್ರ ಮಾಡಿದ್ದಾರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯದಲ್ಲಿ ಆಕಾಶ್ ದೀಪ್ ಹಾಗೂ ಹ್ಯಾರಿ ಬ್ರೂಕ್ ನಡುವಿನ ಕಾಳಗ ಕಂಡುಬಂತು. ಆಕಾಶ್ ದೀಪ್ ಇನ್ನಿಂಗ್ಸ್ನ 20ನೇ ಓವರ್ನ ಬೌಲ್ ಮಾಡಿದ್ರು. ಈ ವೇಳೆ ಬ್ರೂಕ್ 4 ಹಾಗೂ 5ನೇ ಎಸೆತದಲ್ಲಿ ಬೌಂಡರಿ ಬಾರಿಸಿ ಅಬ್ಬರಿಸಿದ್ರು. ಅಲ್ಲದೆ ಕೊನೆಯ ಎಸೆತದಲ್ಲಿ ಸಿಕ್ಸರ್ ಬಾರಿಸಿ ಆಕಾಶ್ ದೀಪ್ ಮೇಲೆ ಒತ್ತಡವನ್ನ ಹೇರೋ ತಂತ್ರ ಬ್ರೂಕ್ ಅವರದ್ದಾಗಿತ್ತು. ಆದ್ರೆ 22ನೇ ಓವರ್ನ 3ನೇ ಎಸೆತದಲ್ಲಿ ಆಕಾಶ್ ದೀಪ್ ಅಮೋಘ ದಾಳಿ ನಡೆಸಿ ಎದುರಾಳಿಗೆ ಕೆಡ್ಡ ತೋಡಿದ್ರು. ಇದರಿಂದಾಗಿ ಅಲ್ಪ ಮೊತ್ತಕ್ಕೆ ಹ್ಯಾರಿ ಬ್ರೂಕ್ ಪೆವಿಲಿಯನ್ ಸೇರಿದ್ರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟರ್ ಬೆನ್ ಡಕೆಟ್ ವಿಕೆಟ್ ಪಡೆದು ಸಂಭ್ರಮಿಸಿದ್ದ ಸಿರಾಜ್ಗೆ ಐಸಿಸಿ ದಂಡ ವಿಧಿಸಿದೆ. 3ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಬ್ಯಾಟಿಂಗ್ ವೇಳೆ ಆರಂಭಿಕ ಬ್ಯಾಟರ್ ಬೆನ್ ಡಕೆಟ್ 12 ರನ್ ಗಳಿಸಿ ಸಿರಾಜ್ ಎಸೆತದಲ್ಲಿ ಬೂಮ್ರಾಗೆ ಕ್ಯಾಚ್ ನೀಡಿ ವಿಕೆಟ್ ಒಪ್ಪಿಸಿದ್ರು. ಪೆವಿಲಿಯನ್ ಕಡೆಗೆ ತೆರಳುತ್ತಿದ್ದಾಗ ಮಾಡಿದ ಸನ್ನೆಯು ಐಸಿಸಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸುತ್ತದೆ ಎಂದು ಸಿರಾಜ್ಗೆ ಪಂದ್ಯದ 15% ಸಂಭಾವನೆ ಹಾಗೂ 1 ಡಿಮೆರಿಟ್ ಪಾಯಿಂಟ್ ನೀಡಲಾಗಿದೆ. ಐಸಿಸಿ ನೀತಿ ಸಂಹಿತೆಯ ಪ್ರಕಾರ ಔಟ್ ಆದ ಬ್ಯಾಟರ್ನ ಸಮೀಪದಲ್ಲಿ ಅತಿಯಾದ ಸಂಭ್ರಮಾಚರಣೆ ಮಾಡುವಂತಿಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ವೇಗಿ ಸ್ಕಾಟ್ ಬೋಲ್ಯಾಂಡ್ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ 2000 ಎಸೆತಗಳನ್ನು ಎಸೆದು ಅತಿ ಕಡಿಮೆ ರನ್ಗಳ ಒಳಗೆ ವಿಕೆಟ್ ಕಬಳಿಸಿದ ವಿಶ್ವ ದಾಖಲೆ ಸ್ಕಾಟ್ ಬೋಲ್ಯಾಂಡ್ ಪಾಲಾಗಿದೆ. ಅಂದ್ರೆ 2000 ಎಸೆತಗಳಲ್ಲಿ ಸ್ಕಾಟ್ ಬೋಲ್ಯಾಂಡ್ 17.33 ರನ್ ಸರಾಸರಿಯಲ್ಲಿ ಒಟ್ಟು 59 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಕನಿಷ್ಠ 2000 ಎಸೆತಗಳನ್ನು ಎಸೆದು ಅತ್ಯುತ್ತಮ ಬೌಲಿಂಗ್ ಸರಾಸರಿ ಹೊಂದಿರುವ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೂಲ್ ಕ್ಯಾಪ್ಟನ್ MS ಧೋನಿ ಈಗ ಫ್ಯಾಷನ್ ವಲಯದಲ್ಲೂ ಸೌಂಡ್ ಮಾಡ್ತಿದ್ದಾರೆ. ಇದೀಗ ಧೋನಿ ಪಿಯಾನೋ ಕೀ ಮುದ್ರಣವಿರೋ ವಿಶೇಷ ಟೀ ಶರ್ಟ್ ಅನ್ನು ಧರಿಸಿದ್ದು ಇದರ ಫೋಟೋ ವೈರಲ್ ಆಗಿದೆ. ನೇವಿ ಬ್ಲೂ ಬಣ್ಣದ ಈ ಟೀ ಶರ್ಟ್ ನಲ್ಲಿ ಪಿಯಾನೋ ಕೀ ಹಾಗೂ ಸಂಗೀತ ಟಿಪ್ಪಣಿಗಳನ್ನು ಮುದ್ರಿಸಲಾಗಿದೆ. ಈ ಟೀ ಶರ್ಟ್ ಅಮೆರಿಕನ್ ಫ್ಯಾಷನ್ ಬ್ರ್ಯಾಂಡ್ AMIRI ಕಂಪನಿಯದ್ದಾಗಿದೆ. ಇದರ ಬೆಲೆ $865 ಅಂದ್ರೆ ಬರೋಬ್ಬರಿ 72,000 ಅಂತ ಹೇಳಲಾಗ್ತಿದೆ. ಮೇಜರ್ ಲೀಗ್ ಕ್ರಿಕೆಟ್ T20 ಟೂರ್ನಿಯ ಫೈನಲ್ ಪಂದ್ಯದಲ್ಲಿ MI ನ್ಯೂಯಾರ್ಕ್ ತಂಡ 5 ರನ್ಗಳ ರೋಚಕ ಜಯ ಸಾಧಿಸಿದೆ. ಗ್ಲೆನ್ ಮ್ಯಾಕ್ಸ್ವೆಲ್ ಕಳಪೆಯಾಟದಿಂದ ವಾಷಿಂಗ್ಟನ್ ಫ್ರೀಡಂ ತಂಡಕ್ಕೆ ಕಪ್ ಕೈ ತಪ್ಪಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ MI ನ್ಯೂಯಾರ್ಕ್ 20 ಓವರ್ಗಳಲ್ಲಿ ಕ್ವಿಂಟನ್ ಡಿಕಾಕ್ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ 180 ರನ್ ಗಳಿಸಿತ್ತು. ಈ ಗುರಿಯನ್ನು ಬೆನ್ನತ್ತಿದ ವಾಷಿಂಗ್ ಫ್ರೀಡಂ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 175 ರನ್ ಗಳಿಸಲು ಮಾತ್ರ ಯಶಸ್ವಿಯಾಗಿ 5 ರನ್ಗಳಿಂದ ಸೋಲು ಕಂಡಿದೆ. ಕಡೆಯ ಓವರ್ನಲ್ಲಿ 12 ರನ್ ಬೇಕಿದ್ದಾಗ ವಾಷಿಂಗ್ಟನ್ ತಂಡದ ಕ್ಯಾಪ್ಟನ್ ಮ್ಯಾಕ್ಸ್ವೆಲ್ ಕಳಪೆ ಬ್ಯಾಟಿಂಗ್ನಿಂದಾಗಿ ತಂಡ ಸೋಲು ಅನುಭವಿಸಿದಂತಾಯಿತು. 16 ಎಸೆತಗಳಲ್ಲಿ ಮ್ಯಾಕ್ಸ್ವೆಲ್ ಗಳಿಸಿದ್ದು 15 ರನ್ ಮಾತ್ರ. ಇದರಿಂದಾಗಿ ತಂಡಕ್ಕೆ ಸೋಲುಂಟಾಯಿತು. T20 ಕ್ರಿಕೆಟ್ ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹೊಸ ದಾಖಲೆ ಬರೆದಿದೆ. MI ಫ್ರಾಂಚೈಸಿ IPL, WPL, SA20, IL T20, MLC ಹಾಗೂ CL T20 ಲೀಗ್ಗಳಲ್ಲಿ ತಂಡಗಳನ್ನು ಕಣಕ್ಕಿಳಿಸಿದೆ. ಈ ಫ್ರಾಂಚೈಸಿ ಕಣಕ್ಕಿಳಿಸಿದ ಪ್ರತಿಯೊಂದು ಲೀಗ್ನಲ್ಲೂ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ 6 ಲೀಗ್ಗಳ ಮೂಲಕ ಮುಂಬೈ ಇಂಡಿಯನ್ಸ್ ಬರೋಬ್ಬರಿ 13 ಟ್ರೋಫಿಗಳನ್ನು ಗೆದ್ದಿದೆ. ಈ ಮೂಲಕ T20 ಇತಿಹಾಸದಲ್ಲೇ ಅತ್ಯಧಿಕ ಟ್ರೋಫಿ ಗೆದ್ದ ಫ್ರಾಂಚೈಸಿ ಎಂಬ ವಿಶ್ವ ದಾಖಲೆ ನಿರ್ಮಿಸಿದೆ.
ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿರೋದು ಬಹಿರಂಗಗೊಂಡಿದೆ. ಪಿಸಿಬಿಯಲ್ಲಿ ಅಕ್ರಮ ನೇಮಕಾತಿ, ಟಿಕೆಟ್ ಒಪ್ಪಂದವು ಸೇರಿ ಹಲವಾರು ಲಕ್ಷ ರೂಪಾಯಿ ಭ್ರಷ್ಟಾಚಾರ ನಡೆದಿರೋದಾಗಿ ಪಾಕಿಸ್ತಾನದ ಲೆಕ್ಕ ಪರಿಶೋಧಕ ಮುಖ್ಯಸ್ಥರು ಪತ್ತೆ ಹಚ್ಚಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಾಗ ಭದ್ರತೆಗಾಗಿ ನಿಯೋಜಿಸುವ ಪೊಲೀಸ್ ಸಿಬ್ಬಂದಿಯ ಊಟಕ್ಕೆಂದೇ ಬರೋಬ್ಬರಿ 63.39 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ಕರಾಚಿಯಲ್ಲಿರುವ ಉನ್ನತ ಕೌಶಲ ಕೇಂದ್ರದಲ್ಲಿ ಅಂಡರ್ 16 ಆಟಗಾರರ ತರಬೇತುದಾರರಿಗೆ ಸಂಬಳವಾಗಿ 54 ಲಕ್ಷ ರೂಪಾಯಿ ನೀಡಲಾಗಿದೆ. ಅಲ್ಲದೆ ಟಿಕೆಟ್ ಮಾರಾಟ ಒಪ್ಪಂದ ನೀಡುವ ವಿಚಾರದಲ್ಲೂ ಅವ್ಯವಹಾರ ನಡೆದಿರುವುದಾಗಿ ಲೆಕ್ಕ ಪರಿಶೋಧನಾ ವರದಿ ಹೇಳಿದೆ. ಇವಿಷ್ಟು ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳು. ನಮಸ್ಕಾರ.